ಹಾಯ್ ಹಲೋ ಸ್ನೇಹಿತರೆ, ನಾವಿವತ್ತು ಇದ್ದೀವಿ ಶ್ರೀ ಹೊನ್ನಮ್ಮ ದೇವಿ ಜಾತ್ರೆಯಲ್ಲಿ. ಆ್ಯಂಡ್ ನಾವಿವಾಗ ಇಲ್ಲಿ ಜಾತ್ರೆಯ ಮುಂಭಾಗದಲ್ಲಿ, ಅಂದರೆ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಹೂವಿನದು ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ದೇವರ ಒಂದು ಫೋಟೋವನ್ನು, ಒಂದು ಭಾವಚಿತ್ರವನ್ನು ಮಾಡ್ತಿರ್ತಕ್ಕಂಥದ್ದು. ಅದರ ಜೊತೆಗೆ ಅಪ್ಪುವ್ರದ್ದು ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದರೆ ನೋಡಿ, ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಒಂದು ಜಾತ್ರೆ ಅಂದರೆ ಒಂದು ಇಮ್ಯಾಜಿನ್ ಇರುತ್ತೆ ಸ್ನೇಹಿತರೆ, ನಿಮಗೆ ಗೊತ್ತಾಗುತ್ತೆ ಅದೆಷ್ಟು ಚೆನ್ನಾಗಿರುತ್ತೆ. ಅಲ್ಲೋದ್ರೆ ಅದೊಂದು ಮೆಮೊರೀಸ್. ನಾವು ಚಿಕ್ಕವರಿದ್ದಾಗ ಗೊತ್ತಾಗುತ್ತೆ ನಿಮಗೆ ಜಾತ್ರೆ ಅಂದರೆ ಎಷ್ಟು ಖುಷಿ ಇರುತ್ತೆ. ಒಂದು ಅಲ್ಲೋದ್ರೆ ಅಲ್ಲಿ ಹಾಕಿರೋ ಸ್ಟಾಲ್ಗಳು ನೋಡೋದು, ಅಲ್ಲಿ ಅದು ಇದು ತಿನ್ನೋದು, ಒಂದು ಟೈಮ್ ಸ್ಪೆಂಡ್ ಮಾಡೋದು, ಅದೆಲ್ಲ ಒಂಥರ ಮಜಾ ಇರುತ್ತೆ. ಆ್ಯಂಡ್ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ ಸ್ನೇಹಿತರೆ. ನೀವು ನೋಡ್ಬೋದು, ನಾವಿವಾಗಿದ್ದೀವಿ ಶ್ರೀ ಹೊನ್ನತ್ತಿಯಲ್ಲಿ. ಇವಾಗ ನಾವು ಹೋಗ್ತಾ ಇದ್ದೀವಿ, ನಮ್ಮ ಜರ್ನಿ ಆ ಕಡೆ ಹೋಗ್ತಾ ಇದೆ. ಆ್ಯಂಡ್ ಈ ನೆಕ್ಸ್ಟ್ ಏನು ಬರುತ್ತೆ ಏನಿಲ್ಲ ಅಂತ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ನೋಡಿ, ನಾವು ಹೋಗ್ತಾ ಇದ್ದೀವಿ ಹೊನ್ನತ್ತಿ ಕಡೆಗೆ, ಅಂದರೆ ಶ್ರೀ ಹೊನ್ನತ್ತಿ ಹೊನ್ನಮ್ಮ. ಹೊನ್ನತ್ತಿ ಹೊನ್ನಮ್ಮ ಇನ್ನೊಂದು ಹೆಸರು ಇದೆ, ಪುರದ ಶ್ರೀ ಒಡೆಯರ ಮಗಳು ಅಂತಲೂ ಕರೀತಾರೆ. ನೀವು ನೋಡ್ತಾ ಇರ್ಬೋದು, ಇದೊಂದು ಪುಣ್ಯಕ್ಷೇತ್ರನೂ ಆಗಿದೆ. ಆ್ಯಂಡ್ ಪ್ರತಿ ಹುಣ್ಣಿಮೆ ದಿನ ಸಹಸ್ರಾರು ಭಕ್ತರು ಬಂದು ಇಲ್ಲಿ ದೇವರ ಕೃಪೆಗೆ ಒಂದು ಪಾತ್ರ ಆಗೋವಂಥದ್ದು. ಆ್ಯಂಡ್ ಒಂದೊಳ್ಳೆ ಅಭಿಪ್ರಾಯ ದೇವ್ರ ಮೇಲೆ. ದೇವಿ ಒಟ್ಟು ಎಲ್ಲರೂ ನಂಬಿಕೆಗೆ ಪಾತ್ರ ಆಗಿರೋವಂಥ ದೇವರಿದು. ತುಂಬ ಜನ ನಂಬ್ತಾರೆ ಕೂಡ. ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ನೀವು, ಆ ಕಡೆ ಈ ಕಡೆ ಎಲ್ಲ ಒಂದು ಗುಡಾರ ಅಂತ ಏನು ಹೇಳ್ತಾರೆ ಅವರು, ಒಂದು ವಾಸ ಮಾಡೋಕ್ಕೆ ಅಂತ. ಒಂದು ಈ ಜಾತ್ರೆಗೆ ಬರೋದು ಅಂದರೆ ಏನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಜಾತ್ರೆಗಿಂತ ಮುಂಚೆನೇ ಬರ್ತಾರೆ ಸ್ನೇಹಿತರೆ. ಒಂದು ದೇವ್ರಿಗೆ ಬೇಡ್ಕೊಂಡಿರ್ತಾರೆ ಅವರು. ಜಾತ್ರೆಗಿಂತ ಮುಂಚೆನೇ ಬಂದು ಅಲ್ಲೆಲ್ಲ ಒಂದು ಜಾಗವನ್ನು ಹುಡ್ಕೊಂಡು, ಅಲ್ಲೆಲ್ಲ ಒಂದು ಟೆಂಟ್ ಥರ ಹಾಕ್ಕೊಂಡು ಅವ್ರಿಗೆ ಉಳ್ಕೊಳ್ಳೋಕ್ಕೆ, ಜಾತ್ರೆ ಮುಗಿಯೋವರೆಗೂ ಅಲ್ಲೇ ಇದ್ದು ದೇವ್ರಿಗೆ ಒಂದು ಸೇವೆ ಮಾಡಿ, ಒಂದು ಏನದು ಅವರು ದೇವ್ರ ಕೃಪೆಗೆ ಪಾತ್ರ ಆಗಿ, ಒಂದು ಜಾತ್ರೆ ಮನೋರಂಜನೆ ಅದು ಇದು ಆಲ್ ಇನ್ ಒನ್ ಎಲ್ಲನೂ ಅಲ್ಲೇ ಒಂದು ಖುಷಿ ಸಂಭ್ರಮಿಸತಕ್ಕಂಥದ್ದು. ಆ ಥರ ಎಲ್ಲ ಮಾಡ್ಕೊತಾರೆ. ಸೊ ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಹೇಳ್ಬೋದಿತ್ತು. ಇನ್ನೊಂದು ಹೇಳ್ತೀನಿ ನೋಡಿ, ಆ ಕಡೆ ಈ ಕಡೆ ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನೋಡಿ, ನೀವು ನೋಡ್ತಾ ಇರ್ಬೋದು. ನೋಡಿ, ಇಲ್ಲೊಂದು ಚಿಕ್ಕ ಮಕ್ಕಳು ಓಡಾಟ. ಇನ್ನೊಂದು ಬಾಲ್ಯ ಅಂತ ಬಂದಾಗ, ನಾವು ಜಾತ್ರೆ ಕಡೆಗೆ ಹೋದಾಗ ನಿಮಗೂ ಗೊತ್ತಿರುತ್ತೆ ಸ್ನೇಹಿತರೆ, ನಾವು ಯಾವಾಗಾದರೂ ಜಾತ್ರೆಗೆ ಹೋದಾಗ ಆ ಒಂದು ಖುಷಿನೇ ಬೇರೆ. ಏನೋ ಒಂದು ಈ ಚಿಕ್ಕ ಮಕ್ಕಳಿಗೆ ಅಂತ ಬಂದಾಗ ಅಲ್ಲಿಗೆ ಹೋಗೋದು, ಏನಾದ್ರು ಆಟಿಕೆ ಸಾಮಾನು ತಗೊಳ್ಳೋದು, ಅದನ್ನು ಕೊಡಿಸ್ಕೊಳ್ಳೋದು, ಅದೊಂಥರ ಖುಷಿ. ಇನ್ನು ದೊಡ್ಡವರು ಅಂತ ಬಂದಾಗ ಒಂದು ದೇವ್ರಿಗೇನು ನಡ್ಕೊತಾರೆ ಅವರು, ಪ್ರತಿ ವರ್ಷ ನಡ್ಕೊಳ್ಳೋ ಅಂಥದ್ದು, ಜಾತ್ರೆಗೆ ದೇವ್ರ ಕೃಪೆಗೆ ಪಾತ್ರ ಆಗೋವಂಥದ್ದು. ಒಂದು ದೇವರು ಅಂತ ಬಂದಾಗ ಎಲ್ಲರೂ ಒಂದು ಅದೊಂಥರ ಟ್ರಸ್ಟ್ ಬಿಲ್ಡ್ ಆಗಿರುತ್ತೆ ದೇವ್ರ ಮೇಲೆ. ಯಾವ ವಿಚಾರ ಬೇಕಾದರೂ ನೆಗ್ಲೆಕ್ಟ್ ಮಾಡ್ಬೋದು, ಬಟ್ ದೇವರು ಅಂತ ಬಂದಾಗ ಯಾರು ನೆಗ್ಲೆಕ್ಟ್ ಮಾಡಲ್ಲ ಸ್ನೇಹಿತರೆ. ಯಾಕಂದರೆ ಅದು ಒಂದು ಶಕ್ತಿ ಮನುಷ್ಯನಿಗೆ. ಆ್ಯಸ್ ಎ ಪರ್ಸನ್ ನಾನೇ ಹೇಳ್ತಿದ್ದೀನಿ, ಪ್ರತಿಯೊಬ್ಬ ಮನುಷ್ಯ ಕೂಡ ದೇವ್ರನ್ನ ನಂಬಲೇಬೇಕು. ಯಾಕಂದರೆ ಅದೊಂಥರ ಪಾಸಿಟಿವ್ ವೈಬ್ ಸ್ನೇಹಿತರೆ. ಅದೊಂದು ಪಾಸಿಟಿವ್ ವೈಬ್ ಇಲ್ಲ ಅಂದರೆ ದೇವರು ಇಲ್ಲವೇ ಇಲ್ಲ. ಹೇಳ್ತಾ ಇಲ್ಲಿಗೆ ಬಂದ್ವಿ. ಮುಂದೆ ನೀವು ನೋಡುವುದು, ನಾವಿವಾಗ ಹೊನ್ನತ್ತಿ ಹೊನ್ನಮ್ಮ ದೇವಸ್ಥಾನದ ಮುಂಭಾಗದ ಮುಖ್ಯ ರಸ್ತೆಯಲ್ಲಿದ್ದೀವಿ. ಇವಾಗ ಗಾಡಿ ಪಾರ್ಕ್ ಮಾಡೋಣ ಇಲ್ಲಿ. ಗಾಡಿ ಪಾರ್ಕ್ ಮಾಡಿದ್ವಿ.
ಇವಾಗ ಮತ್ತೆ ಹೋಗೋಣ ಮುಂದಕ್ಕೆ. ಜನ ಅಂತೂ ಸಕ್ಕತ್ತಾಗಿ ಬಂದವ್ರೆ, ತುಂಬ ಜನ ಬಂದವ್ರೆ ಸ್ನೇಹಿತರೆ. ನೋಡ್ತಿರ್ಬೋದು ಕಾರ್ ನೋಡಿ. ಒಂದು ಏನು ನಮ್ಮ ಕಡೆಗೆಲ್ಲ ಈ ಮಹೀಂದ್ರ ಅಂತ ಕರೀತಾರೆ, ನೀವು ಆ ಕಡೆ ನೋಡ್ಬೋದು. ಮಹೀಂದ್ರ ಗಾಡಿ ಎಲ್ಲ ಫುಲ್ ರಶ್ಶು ಇವತ್ತು. ನೋಡಿ ಇಲ್ಲಿ ಒಂದು ಪೊಲೀಸರು ಇದ್ದಾರೆ. ಆ ಒಂದು ಪೊಲೀಸರಿಂತ ಆ್ಯಕ್ಚುಲಿ ತುಂಬ ಒಳ್ಳೆಯದಾಗಿದೆ. ಅಲ್ಲಿ ಬಂದಿರತಕ್ಕಂಥ ಜನನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಸ್ನೇಹಿತರೆ. ಒಂದು ಆರಕ್ಷಕ ಠಾಣೆ ಯಂತ್ರ ಆರಕ್ಷಕರು ಬಂದು ಅಲ್ಲಿ ಜಾತ್ರೆಗೆ ಯಾವುದೇ ಒಂದು ಜಾತ್ರೆ ಚೆನ್ನಾಗಿ ನಡೀಲಿ, ಸೊ ಜಾತ್ರೆಯಲ್ಲಿ ಏನು ತಪ್ಪಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಬಂದು ಅವರು ಎಲ್ಲ ನೋಡ್ಕೊತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಇವಾಗ ಎಂಟ್ರೆನ್ಸಲ್ಲಿದ್ದೀವಿ ಸ್ನೇಹಿತರೆ. ನೋಡಿ ಅಲ್ಲೊಂದು ದೇವರ ಒಂದು ಮುಖ್ಯ ದ್ವಾರದ ಮುಂದೆ ಎಷ್ಟೊಂದು ಜನ ಒಂದು ವ್ಯಾಪಾರಸ್ಥರು. ಆ್ಯಂಡ್ ಈ ಕಡೆ ನೋಡ್ತಾ ಇರ್ಬೋದು, ಇದೊಂಥರ ಭಾರಿ ಈ ಕರ್ನಾಟಕದಲ್ಲಿ 2ನೇ ಕುಂಭಮೇಳ ಅಂತಾರಲ್ಲ, ಆ ಥರ ಇದು ಒಂಥರ ಎಷ್ಟು ಚೆನ್ನಾಗಿದೆ ನೋಡಿ. ಜಾತ್ರೆ ಅಂತ ಬಂದಾಗ ಅದೊಂದು ಇಮ್ಯಾಜಿನೇಷನ್ನೇ ಬೇರೆ ಇರುತ್ತೆ. ಬಟ್ ಇವಾಗ ನೀವು ನೋಡ್ತಾ ಇರ್ಬೋದು, ನಾವಿವಾಗ ಇಲ್ಲಿದ್ದೀವಿ, ಇಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ನಿಮ್ಗೊಂದು ಇನ್ಸಿಡೆಂಟ್ ಆಗುತ್ತೆ ನೋಡಿ. ಇವಾಗ ಏನಂದರೆ ಇಲ್ಲಿ ಯಾರೋ ಬರ್ತಾ ಇದ್ದಾರೆ ಹಿಂದ್ಗಡೆ. ಓಕೆ, ಅವ್ರು ನೋಡ್ತಾನೆ ಬರ್ತಾ ಇದ್ದಾರೆ ಸ್ನೇಹಿತರೆ. ಇವಾಗ ನೋಡಿ, ನಾನು ಆ್ಯಕ್ಚುಲಿ ಮುಂದ್ಗಡೆ ನೋಡ್ಕೊತಾನೆ ವಿಡಿಯೋ ಮಾಡ್ತಾ ಇದ್ದೀನಿ, ಈ ಒಂದು ವ್ಯಾಪಾರಸ್ಥರನ್ನ ನೋಡ್ಕೊತ. ಅದನ್ನ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಆದಮೇಲೆ. ನಾವಿವಾಗ ಬಂದ್ವಿ, ಹೂ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಒಂದು ದೇವಸ್ಥಾನಕ್ಕೆ ಅಂತ ಬಂದಿರೋದು, ದೇವಸ್ಥಾನ ಮುಂಭಾಗದಲ್ಲಿ. ಇಲ್ಲಿ ಬಂದಂಥ ಜನರು ಅದನ್ನ ದೇವ್ರಿಗೆ ಅಂತಲೇ ತೊಗೊಂಡೋಗ್ತಾರೆ. ನೀವು ನೋಡ್ಬೋದು ಅಲ್ಲಿ ಆ್ಯಕ್ಚುಲಿ ಬಾರಿಸ್ತಾ ಇದ್ದಾರೆ, ಅವರೆಲ್ಲ ಸಕ್ಕತ್ತಾಗಿ ಬಾರಿಸ್ತಾ ಇದ್ದಾರೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಒಂದು ಹೂವಿನ ಮಾಲೆಯಲ್ಲಿ ಒಂದು ದೇವರ ಕಣ್ಣು ಮತ್ತು ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಒಂದು ದೇವ್ರ ಹೆಸರು ಕೂಡ ಬರೆದಿದ್ದಾರೆ. ನಿಜ ನಂಗಂದ್ರೆ ತುಂಬಾ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಸಖತ್ತಾಗಿ ಮಾಡವ್ರೆ ನೋಡಿ. ಇದು ಶ್ರೀ ಹೊನ್ನಮ್ಮ ದೇವಿಯ ಮುಖ್ಯ ದ್ವಾರ. ಅಲ್ಲಿ ನೋಡ್ತಾ ಇರ್ಬೋದು ಏನೊಂದು ಮನೋರಂಜನೆ ಅಂತ ಏನು ಹೇಳ್ತಾರೆ, ಅಲ್ಲಿ ಆ ಕಡೆ ಎಲ್ಲ ಬಾರಿಸ್ತವ್ರೆ. ಬಟ್ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನಗಳು ಬಂದಿದ್ದಾರೆ, ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಭಕ್ತರು ಬಂದಿದ್ದಾರೆ ಒಂದು ದರ್ಶನ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಮುಂದಕ್ಕೆ ಹೋಗೋಣ ಅನ್ಕೊತಾ ಇದ್ದೀನಿ, ಬಟ್ ಆಗ್ತಾ ಇಲ್ಲ. ನೋಡೋಣ ಲಾಸ್ಟ್ ಎಂಡಿಂಗಲ್ಲಿ ಅಲ್ಲಿ ಬಂದು ನೋಡೋಣ ಅವ್ರು ಏನಕ್ಕೆ ಬಾರಿಸ್ತಿದ್ದಾರೆ, ಏನು ನಡೀತಾ ಇದೆ ಅಂತ ನೋಡೋಣ ಅಲ್ಲಿ. ಇಲ್ಲಿ ಬಂದು ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರು. ಇಲ್ಲಿ ಒಂದು ದೇವರ ಒಂದು ಫೋಟೋಸ್ ಎಷ್ಟು ಚೆನ್ನಾಗಿದ್ದಾವೆ. ಎಲ್ಲನೂ ಪ್ರಿಂಟ್ ಮಾಡಿಸ್ಕೊಂಬಂದು ಆಲ್ರೆಡಿ ಅದೇನದು ಕಟ್ಟೆಲ್ಲ ಹಾಕಿಸ್ಕೊಂಬಂದು. ಪಕ್ಕದಲ್ಲಿ ನಮ್ಮ ಪುನೀತ್ ಅವ್ರ ಫೋಟೋ ಕೂಡ ಇಟ್ಟಿದ್ದಾರೆ. ಚೆನ್ನಾಗಿದ್ದಾವೆ, ಎಷ್ಟು ಚೆನ್ನಾಗಿದ್ದಾವೆ. ಅವ್ರು ನೋಡಿ, ಪುನೀತ್ ಅವರು ಇವಾಗಿಲ್ಲ, ಬಟ್ ಆದರೂ ಜೊತೆಗಿರೋದೇ ಜೀವ, ಇಂದಿಗೂ ಜೀವಂತ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ನಿಜ. ನೋಡಿ ಸ್ನೇಹಿತರೆ, ಮುಂಭಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾವು ಇವಾಗ ಹೋಗ್ತಾ ಇದ್ದೀವಿ, ಕರ್ಕೊಂಡು ಹೋಗ್ತೀವಿ ಬನ್ನಿ ದೇವಸ್ಥಾನದ ಒಳಗಡೆ ಹೆಂಗಿರುತ್ತೆ, ಹೆಂಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಏನದು, ಅದು ಉಪ್ಪು ಥರ ಏನೋ ಹಾಕಿರ್ತಾರೆ ಸ್ನೇಹಿತರೆ ದೇವರಿಗೆ ಮುಂಭಾಗದಲ್ಲಿ. ಅದು ಆ್ಯಕ್ಚುಲಿ ದೇವ್ರದು ಅದ್ರ ಮೇಲೆ ಏನೋ ಉಪ್ಪು ಥರ ಹಾಕಿ ಅದೊಂದು ಏನು ಅಂಗಾರ ಅಂತ ಏನು ಹೇಳ್ತಾರೆ, ಅದನ್ನೆಲ್ಲ ಹಣೆಗೆ ಹಂಚ್ಕೊತಾರೆ. ಇಲ್ಲಿ ಮುಂದುಗಡೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಅವ್ರಿಗೇನೋ ದೇವರು ಬಂದಾಯಿತು ಏನೋ ಗೊತ್ತಿಲ್ಲ. ಬಟ್ ಕೆಲವೊಬ್ಬರೆಲ್ಲ ಮೂಢನಂಬಿಕೆ ಅಂತ ಹೇಳ್ತಾರೆ. ಬಟ್ ದೇವರು ಅಂತ ಬಂದಾಗ ಕೆಲವೊಂದು ವಿಚಾರದಲ್ಲಿ ನಾವು ನಂಬಲೇಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಂಗಂದ್ರೆ ನಿಜ ನೋಡ್ತಿದ್ದಂಗೆ ಒಂಥರ ಭಯ ಆಗೋಯ್ತು. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಅವ್ರು ನನಗೆ ಹಿಡ್ಕೊಂಡವ್ರೆ. ಈ ಕಡೆ ನೋಡ್ತಾ ಇದ್ದೀವಿ, ಈ ಕಡೆ ಯಾರಿಗೂ ಒಂದು ಏನು ದೇವ್ರಿಗೆ ಅಂತ ಬೇಡ್ಕೊಂಡಿರ್ತಾರೆ, ಈ ನಮಸ್ಕಾರ ಹಾಕೋದು ಅದು ಇದು ಈ ಒಂದು ಮೂಮೆಂಟಲ್ಲಿ ಜಾಸ್ತಿ.
ಆ, ಈ ಥರ ಅಂತಲ್ಲ, ಈ ಕಾರ್ತಿಕ ಅದು ಇದು ಅಂತ ಬರ್ತಾವಲ್ಲ ಅವಾಗೆಲ್ಲ ಜಾಸ್ತಿ ಅಂದರೆ ದೇವ್ರಿಗೆ ಬೇಡ್ಕೊಂಡಿರ್ತಾರೆ ಪ್ರತಿ ವರ್ಷ ಈ ಥರ ಹೆಂಡತಿ ನಮಸ್ಕಾರ ಹಾಕ್ಬೇಕು, ಏನೋ ಅವ್ರು ಅಂದ್ಕೊಂಡಿದ್ದು ಆಗಲಿ ಅನ್ನೋ ಒಂದು ಕಾರಣಕ್ಕೆ ಆ ಥರ ಎಲ್ಲ ಬೇಡ್ಕೊಂಡಿರ್ತಾರೆ. ಅದು ನೆರವೇರಲಿ ಅನ್ನೋ ಕಾರಣಕ್ಕೆ ಅವ್ರ ಹರಕೆನ ತೀರಿಸ್ತಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ, ನೀವು ನೋಡ್ತಾ ಇರ್ಬೋದು ಒಂದು ದೇವಸ್ಥಾನದ ಎಡಭಾಗದಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಅಲ್ಲೊಂದು ಪೊಲೀಸ್ ವ್ಯಾನ್, ಒಂದು ಆರಕ್ಷಕರ ಒಂದು ಜೀಪ್ ಇದೆ, ಅಲ್ಲಿ ಒಂದು ವಾಹನ. ಈ ಕಡೆ ಒಂದು ಕಮಿಟಿಯವರು ಇದ್ದಾರೆ, ಅವ್ರ ಪಕ್ಕ ಆರಕ್ಷಕರು ಇದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಮುಖ್ಯ ವಿಶೇಷ ಏನಂದರೆ ಸ್ನೇಹಿತರೆ, ಈ ದೇವಸ್ಥಾನದ ಹೊರಗಡೆ ಸ್ಕಲ್ಪ್ಚರ್ ಮಾಡಿದ್ದಾರೆ, ಅಂದರೆ ದೇವರ ವಿಗ್ರಹಗಳನ್ನು ಬಿಲ್ಡ್ ಮಾಡಿದ್ದಾರೆ. ಅವು ನೋಡೋಕೆ ಎಷ್ಟು ಚೆನ್ನಾಗಿದಾವೆ ಅಂದರೆ ಸಖತ್ತಾಗಿ ಮಾಡೋರು. ಇಲ್ಲೊಂದು ದೇವರಿದೆ ನೋಡಿ, ಇದು ತುಂಬ ವಿಶೇಷ. ಇಲ್ಲಿ ಬಂದವರೆಲ್ಲ ಆ ಒಂದು ದೇವ್ರ ಕಲ್ಲು ಅಂತ ಏನಂತಾರಲ್ಲ ಅದಕ್ಕೆ ಎಣ್ಣೆ ಹಾಕಿ ಒಂದು ಕುಂಕುಮ ಭಂಡಾರ ಹಚ್ಚಿ ಅದಕ್ಕೊಂದು ನಮಸ್ಕಾರ ಮಾಡೋವಂಥದ್ದು. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು. ಇಲ್ಲೆಲ್ಲ ನೋಡಿ ಜಾತ್ರೆಗೆ ಅಂತ ಏನು ದೇವ್ರಿಗೆ ಅಂತ ಏನು ಬೇಡ್ಕೊಂಡಿರ್ತಾರೆ, ಕೆಲವೊಬ್ಬರು ಜೋಗಮ್ಮರು ಅಂತಾರಲ್ಲ ಅವರೆಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ. ಅವರು ಮತ್ತು ಜನಸಾಮಾನ್ಯರು ಅವರೆಲ್ಲ ದೇವ್ರಿಗೆ ಏನು ಬೇಡ್ಕೊಂಡಿರ್ತಾರೆ ಸ್ನೇಹಿತರೆ, ಅವ್ರು ಇಲ್ಲಿ ಬಂದು ಉಳ್ಕೊಳ್ಳೋ ಅಂಥದ್ದು. ಯಾಕಂದರೆ ರೂಮ್ಗಳ ಕೊರತೆ ಇದೆ ಅಲ್ಲಿ, ಎಲ್ಲರಿಗೂ ರೂಮ್ ಸಿಗೋಲ್ಲ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಈ ಥರ ಹೊರ್ಗಡೆ ಎಲ್ಲ ಸ್ಟೇ ಆಗ್ತಾರೆ, ಮಲ್ಕೊತಾರೆ. ಆ ಒಂದು ಜಾತ್ರೆ ಮುಗಿಯೋವರೆಗೂ ಒಂದು ದೇವರಿಗೆ ದೀಪ ಹಚ್ಚೋ ಅಂಥದ್ದು, ದೇವ್ರಿಗೆ ನಡ್ಕೊಳ್ಳೋ ಅಂಥದ್ದು, ದೇವ್ರ ಕೃಪೆ ಪಾತ್ರ ಆಗೋಂಥದ್ದು, ಅದೆಲ್ಲ ತುಂಬ ವಿಶೇಷ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ, ಅಲ್ಲಿ ದೇವ್ರಿಗೆ ಒಂದು ಹರಕೆ ಅಂತ ಏನು ಅಂದ್ಕೊಂಡಿರ್ತಾರೆ ಆ ಹರಕೆನ ತೀರ್ಸೋಕ್ಕೆ ಬಂದಿರ್ತಾರೆ ಇವರು. ನೋಡಿ ಎಲ್ಲ ಬಂದಿದ್ದಾರೆ. ಒಂದು ಕುಟುಂಬ ಸದಸ್ಯರು ಕೂಡ ಅವ್ರಿಗೆ ಅಷ್ಟೇ ಒಂದು ಸಹಾಯಕ್ಕೆ ನಿಂತ್ಕೊಂಡು ಸಹಾಯ ಮಾಡ್ತಾ ಇರೋವಂಥದ್ದು, ಒಂದು ದೇವರ ಕೃಪೆಗೆ ಪಾತ್ರ ಆಗ್ತಾ ಇರೋವಂಥದ್ದು. ಈ ಥರ ಒಂದು ವಿಶೇಷವಾದ ಒಂದು ಏನು ದೇವ್ರಿಗೆ ನಮನ ಸಲ್ಲಿಸೋದು ಅಂತ ಏನು ಹೇಳ್ತಾರೆ, ದೇವ್ರ ಕೃಪೆ ಪಾತ್ರ ಆಗೋದು ಅಂತ ಏನು ಹೇಳ್ತಾರೆ. ಈ ಥರ ಎಲ್ಲ ನೋಡಿದ್ರೆ ತುಂಬಾ ಒಂಥರ ಖುಷಿಯಾಗುತ್ತೆ. ಇಲ್ಲಿ ನೋಡ್ಬೋದು ಇವರು ಎಲ್ಲ ನಮಸ್ಕಾರ ಅಂತ ಹೇಳ್ತಾರೆ. ಇದನ್ನು ನಮ್ಮ ಕಡೆ ಮೇ ಬಿ ಬೆಂಗಳೂರು ಕಡೆ ನೋಡಿಲ್ಲ, ಬೆಂಗಳೂರು ಕಡೆ ಈ ಥರ ಎಲ್ಲ ಆಚರಣೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆ ಕಡೆ ಅಲ್ಲೆಲ್ಲ ಒಂಥರ ಡಿಫ್ರೆಂಟಾಗಿ ಏನು ಸೆಲೆಬ್ರೇಟ್ ಮಾಡ್ತಾರೆ ದೇವ್ರದ್ದು. ಈ ಅಣ್ಣಮ್ಮ ಆಗಿರ್ಬೋದು, ಅಥವಾ ಐ ಥಿಂಕ್ ನಾನು ನೋಡೋದಂಗೆ ಅಣ್ಣಮ್ಮದ್ದು ಜಾಸ್ತಿ ನೋಡಿದ್ದೀನಿ ಅಲ್ಲಿ ಬೆಂಗಳೂರಲ್ಲಿ. ಅದು ಚೆನ್ನಾಗಿರುತ್ತೆ, ಅಲ್ಲೊಂಥರ ಚೆನ್ನಾಗಿ ವಿಶೇಷವಾಗಿ ಅದು ದೇವ್ರನ್ನ ನಡೆಸಿರ್ತಾರೆ. ಏನದು ಮನೋರಂಜನೆ ಕಾರ್ಯಕ್ರಮ, ಹೇಳೋಕ್ಕೆ ಮನೋರಂಜನೆ ಕಾರ್ಯಕ್ರಮ ಅಂತ ಮಾಡ್ತಾರೆ, ಬಾಡೂಟ ಅಂತ ಮಾಡ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ. ಅಲ್ಲೂ ಚೆನ್ನಾಗಿ ಒಳ್ಳೆ ದೇವ್ರನ್ನ ಒಳ್ಳೆ ಚೆನ್ನಾಗಿ ಮಾಡಿರ್ತಾರೆ ಕೂಡ ಅವರು. ಯಪ್ಪ ಎಷ್ಟು ಸಖತ್ತಾಗಿ ಡೆಕೋರೇಟ್ ಮಾಡಿರ್ತಾರೆ ಅಂದರೆ ದೇವ್ರನ್ನ, ಒಂಥರ ಖುಷಿ ಅದನ್ನು ನೋಡೋಕ್ಕೆ. ಓಕೆ, ನಾವಿವಾಗ ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವ್ರನ್ನ ನೋಡಿ, ಅವರೆಲ್ಲ ದೇವ್ರಿಗೆ ಬೇಡ್ಕೊಂಡಿರ್ತಾರೆ ಸ್ನೇಹಿತರೆ. ನೋಡಿ ಅವರೆಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ. ನೋಡಿ ಇವರೆಲ್ಲ ದೇವ್ರನ್ನೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ರೆ, ಅಂದರೆ ಅವರೊಂಥರ ಎವ್ರಿ ಇಯರ್ ಕೂಡ ಪ್ರತಿ ವರ್ಷವೂ ಅವರು ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಅದನ್ನ ಅವ್ರ ಹತ್ರನೇ ಇಟ್ಕೊಂಡಿರ್ತಾರೆ, ಒಂದು ದೇವರ ವಿಗ್ರಹ ಅಂತ ಮಾಡಿಕೊಂಡು ಅವ್ರು ಪ್ರತಿದಿನವೂ ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು. ಆ್ಯಂಡ್ ನೋಡಿ ನಾವು ಇವಾಗ ಮುಂಭಾಗದಲ್ಲಿ ಬಂದ್ವಿ ತಿರ್ಗಾ. ನೋಡಿ ಅಲ್ಲಿ ಎಷ್ಟೊಂದು ಜನ ಸಮೂಹ ಒಂದು ದೇವರಿಗೆ ಅವ್ರದ್ದು ಒಂದು ಏನು ಭಕ್ತಿನ ಸಮರ್ಪಣೆ ಮಾಡೋ ಅಂಥದ್ದು. ಇಲ್ಲಿ ನೋಡ್ಬೋದು ನೀವು ದೇವರ ಒಂದು ಏನು ಪಲ್ಲಕ್ಕಿ ಅಂತಾರಲ್ಲ, ಅದೆಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಇರಿ ಜೂಮ್ ಮಾಡೋಣ, ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ ಇಲ್ಲಿ ಹೂವಿನ ಹಾರ, ಹೊರಗಡೆ ಇರ್ತಕ್ಕಂಥ ಸ್ಕಲ್ಪ್ಚರ್ ಆವಾಗಲೇ ಹೇಳಿದೆ ನಾನು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾರು ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮಾಡಿದ್ದಾರೆ.
ಒಂದು ಬೇರೆ ದೇವಸ್ಥಾನ ಕಂಪೇರ್ ಮಾಡಿದ್ರೆ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಪಲ್ಲಕ್ಕಿ ನೋಡಿ ದೇವ್ರದ್ದು, ಆ್ಯಂಡ್ ಇದು ದೇವ್ರ ಕಟ್ಟೆ ಮೇಲೆ ಒಂದು ಬೇವಿನ ಮರ ಇದು, ಎಷ್ಟು ವರ್ಷದಿಂದ ಇದೆ ಅದು. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ನೀವು. ಮತ್ತೆ ಅರಿಕೆಯನ್ನು ಏನು ಅರಿಕೆ ಕಟ್ಕೊಂಡಿರ್ತಾರಲ್ಲ ಅವ್ರು ಬಂದರು. ಇಲ್ಲಿ ಹೆಣ್ಮಕ್ಳು ಕೂಡ ಬಂದರು. ಸಾರಿ ಸ್ನೇಹಿತರೆ, ಹೆಣ್ಮಕ್ಳು ಅರಿಕೆ ಹೊತ್ಕೊಂಡಿದ್ದಾರೆ. ಅವ್ರದ್ದು ತೋರ್ಸೋಕ್ಕಾಗಲ್ಲ ಇಲ್ಲಿ. ಓಕೆ, ಹೆಣ್ಮಕ್ಳದ್ದು ಯಾವುದು ತೋರ್ಸೋಕ್ಕಾಗಲ್ಲ. ಆ್ಯಕ್ಚುಲಿ ಅದನ್ನು ತೋರಿಸ್ಬಾರ್ದು. ಓಕೆ, ಅದು ಬಿಡಿ. ಇಲ್ಲಿ ಬಂದು ನಾವು ನೋಡಿ ದೀಪ ಹಚ್ಚಿದ್ರೆ ಎಷ್ಟು ಚೆನ್ನಾಗಿ ಉರಿತಾಯಿದೆ ನೋಡಿ. ಎಲ್ಲ ಜನ ಒಂದು ಯಾವ ಥರ ದೇವ್ರಿಗೆ, ಆ್ಯಕ್ಚುಲಿ ದೇವರು ಅಂತ ಬಂದಾಗ ಎಲ್ರಿಗೂ ಒಂದು ಒಳ್ಳೆಯ ವೈಬ್ ಇದ್ದೇ ಇರುತ್ತೆ, ಒಂದು ಭಯ ಅಂತ ಇರುತ್ತೆ. ಇನ್ನು ದೇವಸ್ಥಾನಕ್ಕೆ ಹೋದಾಗ ಒಂದು ಕ್ಲಾರಿಟಿ ಅಂತ ಇರುತ್ತೆ. ಅಂದರೆ ಇನ್ನೊಂದು ಯಾವುದೇ ಮನುಷ್ಯ ದೇವಸ್ಥಾನಕ್ಕೆ ಒಳಗಡೆ ಹೋದಾಗ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇರುತ್ತೆ. ಒಂದು ಏನಂತ ಹೇಳ್ತಾರೆ, ಮನುಷ್ಯ ಏನೇ ತಪ್ಪು ಮಾಡಿದರೂ ಕೂಡ ಅಲ್ಲೋಗಿ ಬೇಡ್ಕೊಂಬಿಡ್ತಾನೆ, ತಪ್ಪಾಯಿತು, ನೆಕ್ಸ್ಟ್ ಟೈಮ್ ಈ ಥರ ಆಗಬಾರ್ದು, ಅಥವಾ ಏನೇ ತಪ್ಪು ಮಾಡಿದ್ರು ಎಲ್ಲ ಕ್ಷಮಿಸ್ಬಿಡು ತಾಯಿ ಅನ್ನೋ ಒಂದೇನೋ. ಅವರು ಬೇರೆಯವ್ರ ಹತ್ರ ಹೇಳ್ದೇ ಇರೋದಂಥದ್ದೆಲ್ಲ ಅವ್ರ ಮನಸ್ಸಲ್ಲಿ ದೇವ್ರ ಹತ್ರ ಹೇಳ್ಕೊತಾರೆ. ಮೇ ಬಿ ನಿಮಗೂ ಆ ಥರ ಆಗಿರುತ್ತೆ. ನೀವು ಭಾಳ ಆನೆಸ್ಟ್ ಆಗಿದ್ದರೆ, ಪ್ರಾಮಾಣಿಕವಾಗಿದ್ದರೆ, ನೀವು ಯಾರಿಗಾದರೂ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಕಡೆಯಿಂದ ಏನೋ ತಪ್ಪಾಗಿದ್ದರೆ ಅಥವಾ ಏನಾದರೂ ಆಗಿದ್ದರೆ ಮನಸ್ಸಲ್ಲಿ ನಿಮಗೆ ಆ ಥರ ದೇವ್ರ ಹತ್ರ ಬೇಡ್ಕೊತೀರ, ಗೊತ್ತಿಲ್ಲದೇ ಈ ಥರ ಆಗ್ಬಿಡ್ತು ಅಂತ. ಸೊ ಅದೆಲ್ಲ ಆ ಥರ ಇರಬೇಕು. ಆ್ಯಕ್ಚುಲಿ ಆನೆಸ್ಟ್ ತುಂಬಾ ಇರಬೇಕು. ಆನೆಸ್ಟ್ ಇಲ್ಲ ಅಂದರೆ ಆ್ಯಕ್ಚುಲಿ ಅದೊಂದು ಲೈಫೇ ಅಲ್ಲ ಅನ್ಕೊಳ್ಳಿ. ಆ್ಯಂಡ್ ಓಕೆ, ನಾವಿವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಮುಂದ್ಗಡೆ ತೋರಿಸ್ತಾ ಇದ್ದೀವಿ ನೋಡಿ ಸ್ನೇಹಿತರೆ. ಇದು ಒಂದು ದೇವಸ್ಥಾನದ ಹತ್ರ, ಒಂದು ದೇವಸ್ಥಾನದ ಮುಂದೆ, ದೇವಸ್ಥಾನದ ಒಳಗಡೆ ಜನರು ಯಾವ ಥರ ಒಂದು ಜನರ ಪ್ರತಿಕ್ರಿಯೆ ನೋಡಿ. ಅಲ್ಲಿ ಓಡಾಡೋದು, ದೇವರಿಗೆ ಕೈ ಮುಗಿಯೋದು, ಅಥವಾ ಅವರ ಹರಕೆ ತೀರಿಸ್ಕೊಳ್ಳೋದು. ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಗೋರಪ್ಪಜ್ಜ ಅಂತ ಅಂತಾರೆ, ಅವರಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಜೂಮ್ ಮಾಡಿದೆ. ಓಕೆ, ಇಲ್ಲಿ ಯಾವುದೋ ಇಲ್ಲಿ ದೇವರಿದೆ, ಆಂಜನೇಯ ಅಂತ, ಗಣೇಶ ಇದೆ. ಆ್ಯಂಡ್ ಬನ್ನಿ ಮುಂದ್ಗಡೆ ಹೋಗೋಣ. ಇವಾಗ ನಾವು ಜಾತ್ರೆಗೆ ಹೋಗೋಣ. ಆ್ಯಕ್ಚುಲಿ ಇಲ್ಲೆಲ್ಲ ಕವರ್ ಆಯಿತು. ಆ್ಯಕ್ಚುಲಿ ಇವಾಗ ನಾವು ಇಲ್ಲಿ ಬಿಟ್ಟು ಮುಂದೆ ಹೋಗಬೇಕು, ಅಂದರೆ ನೆಕ್ಸ್ಟ್ ಜಾತ್ರೆಗೆ. ನಾನು ಜಾತ್ರೆ ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ಅಂತ. ನಮ್ಮೂರು ಜಾತ್ರೆ ಹೆಂಗಿರುತ್ತೆ ಅಂತ ನೋಡಿ ನೀವು, ಸಖತ್ತಾಗಿರುತ್ತೆ ನೋಡಿ. ನಮ್ಮ ಗಣೇಶ ಬಂದ, ಎಲ್ಲರ ಕೈ ಮುಕ್ಕೊಳ್ಳಿ, ಏನಾದರೂ ಬೇಡ್ಕೋಬೇಕನ್ಸಿದ್ರೆ ಬೇಡ್ಕೊಳ್ಳಿ. ಆ್ಯಂಡ್ ನಾವಿವಾಗ ಹೋಗ್ತಾ ಇದ್ದೀವಿ ಫೈನಲಿ ಜಾತ್ರೆಗೆ. ನಮ್ಮ ನಡೆ ಜಾತ್ರೆಯ ಕಡೆ. ಸೊ ಬನ್ನಿ ಜನರೇ, ಬನ್ನಿ, ಲೆಟ್ಸ್ ಮೂವ್. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೇನು ಕುಂಕುಮ ಆ್ಯಂಡ್ ಭಂಡಾರ ಆ್ಯಂಡ್ ವಿಭೂತಿ ಎಷ್ಟು ಚೆನ್ನಾಗಿಟ್ಟವ್ರೆ ನೋಡಿ. ಎಲ್ಲ ಅಷ್ಟು ಚೆನ್ನಾಗಿದೆ. ಜಾತ್ರೆ ಅಂದರೆ ಅದೊಂಥರ ಸಖತ್ತಾಗಿರುತ್ತೆ ನೋಡೋಕ್ಕೆ. ಅಲ್ಲಿ ಆ್ಯಕ್ಚುಲಿ ಜಾತ್ರೆ ಅಂತ ಕೇಳೋಕ್ಕಿಂತ ಅಲ್ಲಿ ಹೋಗಿ ಒಂದು ಜಾತ್ರೆ ಅಡ್ಡಾಡಿದಾಗ ಅಲ್ಲಿ ಸಿಗೋಂಥ ಫೀಲೇ ಬೇರೆ ಇವರು, ಸಖತ್ತಾಗಿರೋದು. ನೀವು ನೋಡ್ತಾ ಇರ್ಬೋದು, ಈ ಆಟಿಕೆ ಸಾಮಾನೆಲ್ಲ ನೋಡ್ತಾ ಇದ್ದರೆ ಒಂದು ಬಾಲ್ಯ ನೆನಪಾಗುತ್ತೆ. ನಾವು ಅವಾಗೆಲ್ಲ ಅಷ್ಟು ಚೆನ್ನಾಗಿ ಒಂದು ಜಾತ್ರೆ ಎಲ್ಲ ಓಡಾಡ್ತಿದ್ವಿ ಒಳಗಡೆ.
ಏನಾರಾದರೂ ತಿನ್ನೋದು, ಅಲ್ಲಿ ಬಂದಿರತಕ್ಕಂಥದ್ದು ಅಲ್ಲೆಲ್ಲ ಅಕ್ಕಪಕ್ಕ ಸ್ಟಾಲ್ ಹಾಕಿರ್ತಾರೆ. ಒಂದು ಫುಡ್ದೇ ಇರ್ಬೋದು ಅಥವಾ ಒಂದು ಏನದು ಪ್ರಾಡಕ್ಟ್ಸ್, ಈ ಟಾಯ್ಸ್ ಅಂತ ಏನು ಹೇಳ್ತಾರೆ, ಆಟಿಕೆ ಸಾಮಾನು ಅದ್ರದ್ದು ಇರ್ಬೋದು. ಅದೊಂಥರ ಸಿಗಲ್ಲ, ಅದು ಎಲ್ಲೋದ್ರೂ ಸಿಗಲ್ಲ. ಬಾಲ್ಯ ಅಂತೂ ಸಿಗೋದೇ ಇಲ್ಲ ಒಂದು ಸರಿ ದೊಡ್ಡವರಾಗ್ಬಿಟ್ರೆ. ನೀವು ನೋಡ್ತಾ ಇರ್ಬೋದು ಆರಕ್ಷಕರು ಇಲ್ಲೇ ಇದ್ದಾರೆ ಸ್ನೇಹಿತರೆ. ನೋಡಿ ಅವ್ರಿಗೆಲ್ಲ ಒಂದು ಆಫ್ ಮಾಡಿಬಿಡೋಣ. ಯಾಕಂದರೆ ಎಲ್ಲ ಅಲ್ಲಿ ಏನು ತಪ್ಪಾಗದೇ ಇರೋ ಥರ ಅವ್ರೊಂದು ಕಾಯ್ತಾ ಇದ್ದಾರೆ, ನೋಡ್ಕೊತಾ ಇದ್ದಾರೆ, ಸುರಕ್ಷತೆ ಮಾಡ್ತಾ ಇದ್ದಾರೆ. ಅವ್ರ ಕೈಲಾದಷ್ಟು ಅವರು ಒಂದು ಏನು ಕೆಲಸನ ಒಂದು ಕಾರ್ಯ ಮಾಡ್ತಾಯಿದ್ದಾರೆ, ಕಾರ್ಯನಿರತ ಆಗಿದ್ದಾರೆ ಕೂಡ. ಆ್ಯಂಡ್ ನಾವು ಇವಾಗ ಹೋಗ್ತಾ ಇದ್ದೀವಿ ಜಾತ್ರೆಯ ಕಡೆಗೆ. ನೋಡಿ ಅಲ್ಲೆಲ್ಲ ಏನೋ ಮುಖವಾಡ ಅಂತ ಏನೇನೋ ಹೇಳ್ತಾವ್ರಲ್ಲ, ಅದೆಲ್ಲ ನೋಡಿ ಹೆಂಗೆ ಹಾಕಿದ್ದಾರೆ. ಇಲ್ಲೆಲ್ಲ ನೋಡ್ಬೋದು ಅದೇನಂತ ಇವರು ಬೆಂಡು ಬತ್ತಸು, ಆ್ಯಕ್ಚುಲಿ ಬೆಂಡು ಬತ್ತಸು ಅಂತ ಹೇಳ್ತೀವಿ ನಾವು ಕೆಲವೊಂದು ಸ್ವೀಟ್ಸ್ಗೆ. ಇಲ್ಲೇನೋ ಹೇಳ್ತಾರಲ್ಲ ಗುರು ಇವರು, ಏನೋ ಯಾವುದೋ ಬಗ್ಗೆ ಮಾತಾಡ್ತವ್ರಪ್ಪ, ಗೊತ್ತಾಗ್ತಾ ಇಲ್ಲ. ಓಕೆ ಹೋಗೋಣ ಮುಂದಕ್ಕೆ. ಬನ್ನಿ ಮುಂದಕ್ಕೆ ಹೋಗೋಣ. ಇವನು ಯಾರು ಗುರು, ಇಲ್ಲ ಪಕ್ಕದಲ್ಲೇ ಹೋಗ್ತಾನೆ ಈ ರೇಂಜ್ಗೆ. ಸ್ವಲ್ಪ ಜನ ನೋಡ್ಕೊಂಡಾರ ಹೋಗ್ಬೇಕು ತಾನೆ. ಜನ ನೋಡಿದ್ರೆ ಇಷ್ಟೊಂದು ಜನ ಇದ್ದಾರೆ, ಯಾರಿಗಾರ ಏನಾದ್ರು ಹೆಚ್ಚು ಕಡಿಮೆ ಆದರೆ ಏನು ಕತೆ. ಈ ಜನ ಅಂದರೂ ಕೆಲವೊಬ್ರು ನೋಡ್ಕೊಂಡೇ ಹೋಗಲ್ಲಪ್ಪ, ಏನು ಹಂಗೆ ಸ್ಪೀಡಾಗಿ ಹೋಗ್ಬಿಡ್ತಾರೆ. ಹಂಗೆ ಇಲ್ಲಿ ಓಮಿನಿ ಅವನು ಹೋಗ್ತಾ ಇದ್ದಾನೆ, ಅವನು ಹಂಗೆ ಹೋಗ್ತಾವನಪ್ಪ. ಓಕೆ ಇಲ್ಲಿ ನೋಡಿ ಸಖತ್ತಾಗಿಬಿಟ್ಟವ್ರೆ ಪಕ್ಕದಲ್ಲಿ ಸ್ಟಾಲ್ ಥರ. ಅಪ್ಪ ಅವನ್ನೆಲ್ಲ ನೋಡಿಬಿಟ್ರೆ ನೋಡಿ ಯಾವ ಥರ ತಿನ್ಬೇಕು ಅನಿಸುತ್ತೆ. ಬಟ್ ಆದರೆ ಇವ್ರು ಹಿಂಗೆ ಇಟ್ಟಿರ್ತಾರಲ್ಲ, ಅದಕ್ಕೇನು ಈ ಗ್ಲಾಸ್ ಒಳಗಡೆ ಇಕ್ತಾರಲ್ಲ ಆ ಥರ ಏನೂ ಇಕ್ಕಲ್ಲಪ್ಪ ಇವ್ರು ಜಾತ್ರೆ ಒಳಗಡೆ. ಇನ್ನೊಂದು ಅಲ್ಲಿ ನೋಡ್ತಿರ್ಬೋದು ನೀವು, ವೆಹಿಕಲ್ ಎಲ್ಲ ಹೋಗ್ತಾ ಇದ್ದಾವಲ್ಲ, ಅದ್ರ ಧೂಳು ಮಣ್ಣು ಅದೆಲ್ಲ ಒಂಥರ ಅದ್ರ ಮೇಲೇ ಕೂತ್ಕೊಳ್ಳುತ್ತೆ. ಒಂಥರ ತಿನ್ನೋಕ್ಕೆ ಮನ್ಸಿಗೆ ಬರಲ್ಲ ಗುರು. ಹೆಂಗೆ ತಿನ್ನೋದು, ಅದನ್ನ ತಿನ್ನಬೇಕು ಅನಿಸಿದ್ರು ತಿನ್ನೋಕ್ಕಾಗಲ್ಲ ಅದನ್ನು. ವಾವ್, ನಾವಿವಾಗ ಎಂಟರ್ ಆದ್ವಿ ಜಾತ್ರೆ ಒಳಗಡೆ ಫೈನಲಿ. ನೋಡಿ ಹೆಣ್ಮಕ್ಳು ಯಾರಾದರೂ ಇದ್ದರೆ ಬನ್ನಿ, ಅಟೆಂಡೆನ್ಸ್ ಹಾಕಿ ಈ ಕಡೆಗೆ. ನೋಡಿ ನಿಮ್ಮ ಫೇವ್ರೇಟ್ ಸರಗಳು ಆ್ಯಂಡ್ ವಾಚು ಆ್ಯಂಡ್ ಬ್ಯಾಂಗಲ್ಸು. ಅಪ್ಪ ಏನು ಗೋಲ್ಡ್ ಥರ, ಗೋಲ್ಡ್ ಅಲ್ಲ ಡೈಮಂಡ್ ಥರ ಹೊಳಿತಿದ್ದಾವೆ ಅವು. ಗೋಲ್ಡ್ ಥರ ಬಳೆ, ಡೈಮಂಡು. ಯಪ್ಪ ಯಾವ ಫಿಕ್ಸ್ ರೇಟಾ? 50 ರೂಪೀಸು. ಯಾವ ತಗೊಂಡ್ರು 50 ರೂಪೀಸು. ಕೆಳಗಡೆ ಇರೋದು 100 ರೂಪೀಸ್ ಅನಿಸುತ್ತೆ ಯಾವ ತಗೊಂಡ್ರು. ಇದೇನು ಗುರು, ಇಯರಿಂಗ್ಸಾ? ಸೂಪರ್. ಅಬ್ಬೋ ಏನು ಗುರು, ಟಾಯ್ಸ್ ಇಷ್ಟು ತಗೊಂಡಿದ್ದಾವೆ. ಈ ಸ್ಟಾಲೆಲ್ಲ ಹಂಗೆ ಇದ್ದಾವೆ, ಸಖತ್ತಾಗಿ ಹಾಕೋರೆ ಸ್ಟಾಲಲ್ಲಿ. ಏನೇನು ಬ್ಯಾಗ್ ಅಂತೆ, ಏರ್ ಬ್ಯಾಂಡ್ ಅಂತೆ. ಇಲ್ಲಿ ನೋಡಪ್ಪ, ಇಲ್ಲೆಲ್ಲ ಚಿಕ್ಕ ಮಕ್ಕಳು ಟಾಯ್ಸೇ ಇಟ್ಟಿರೋದು. ಕಾರ್ ನೋಡಿದ್ರು ಹೆಂಗಿದಾವೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಹೆಣ್ಮಗು ಅಂತಾರಲ್ಲ, ಆ ಹೆಣ್ಮಕ್ಳಿಗೆ ಇಟ್ಟಿರೋದು ಚಿಕ್ಕ ಆಟಿಕೆ ಸಾಮಾನುಗಳು. ಕಾರ್ ನೋಡು, ಕಾರ್ ಕೊಡಿಸ್ತವ್ರೆ ಯಾರು, ಅವ್ರ ಮಗಂಗೇನು ಮೊಮ್ಮಗಂಗೆ ಅನಿಸುತ್ತೆ. ಬೈಕನ್ ಕೊಡಿಸ್ತಾ ಇದ್ದಾರೆ. ಈ ಕಾರ್ ಅಂತೂ ಶೋರೂಮ್ ಕಾರ್ಕಿನ ಜಾತ್ರೆ ಕಾರ್ ತುಂಬಾ ಬೆಲೆ ಇರುತ್ತೆ. ಎಲ್ಲನೂ 300 ರೂಪಾಯಿ 400 ರೂಪಾಯಿ. ಅದು ಇರೋದೇ ಒಂದು ಗೇಣು ಇರಲ್ಲ ಅದು ಕಾರು, ಅಷ್ಟೊಂದು ಬೆಲೆ ಮಾಡಿಬಿಟ್ಟಿರ್ತಾರೆ ಅವರು. ಹೋಗಿ ಬಿಡ್ರಿ, ಅವ್ರದ್ದು ಹೊಟ್ಟೆ ಪಾಡಲ್ಲ, ಹಂಗೆಲ್ಲ ನಾವೇನು ಹೇಳೋಕ್ಕಾಗಲ್ಲ. ಅದು ಅವ್ರಿಗೊಂಥರ ಸೀಸನ್ ಇದ್ದಂಗೆ. ವರ್ಷದಲ್ಲಿ ಜಾತ್ರೆ ಒಂದು 3 ಸರಿ ಬರುತ್ತೆ, 4 ಸರಿ ಬರುತ್ತೆ ಅಷ್ಟೇ. ಸೊ ನಾವೇನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ.
ಅವ್ರದ್ದು ದುಡ್ಡು ಕರ್ಲಿ ಬಿಡಿ ಆ ಒಂದು ಟೈಮಲ್ಲಿ. ಆ್ಯಂಡ್ ನೆಕ್ಸ್ಟ್ ನಾವಿಲ್ಲಿ ಬಂದ್ವಿ. ಓನ್ಲಿ 100 ರುಪೀಸ್. ನಾವು ಅವ್ರನ್ನ ಕೇಳಿದ್ವಿ ಎಲ್ಲನೂ 100 ಅಥವಾ ಪರ್ಟಿಕ್ಯುಲರ್ ಆಗಿ ಯಾವ ಅಂದರೆ ಸ್ಪೆಸಿಫಿಕ್ಕಾಗಿ ಇಂಥದ್ದೇ ಅಂತ ಇಲ್ಲ, ಎಲ್ಲನೂ ಒಂದೇ, ಎಲ್ಲ 100 ಅಂತ ಕೇಳಿದ್ವಿ ನಾವು. ಆ್ಯಂಡ್ ಬನ್ನಿ ನೀವು ನೋಡ್ತಾ ಇರ್ಬೋದು. ನೋಡಿ ಈ ಸ್ಟಾಲಲ್ಲಿ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ತಗೊತವ್ರೆ. ಸರ ನೋಡಿ ಇವರು, ಇದೇನು ರಾಖಿ ಥರ ಇದೆಯಲ್ಲ, ಬಟ್ ರಾಖಿ ಅಲ್ಲ, ಅದು ಹೆಣ್ಮಕ್ಳು ಚೈನು. ಫೈನಲಿ ಬ್ಯಾಂಗಲ್ಸ್, ಅಗೇನ್ ಬ್ಯಾಂಗಲ್ಸ್ಗಳು. ಬಂಗಾರದ ಅಂಗಡಿಗೆ ಹೋದ್ರೆ ಬಂಗಾರ ಎಷ್ಟು ಚೆನ್ನಾಗಿ ಹೊಳಿತಿರ್ತಾವೋ ಇಲ್ಲ ಗೊತ್ತಿಲ್ಲ, ಮಾತ್ರ ಇಲ್ಲಿ ಸರ ಬಾಳೆ ಅದಕ್ಕೆ ಅನಿಸುತ್ತೆ ಜಾತ್ರೆಗೆ ಹೋಗಿರೋ ಕೈಯಾಗೆಲ್ಲ ಬರೀ ಜಾತ್ರೆ ಸಾಮಾನೇ ಇರ್ತವೆ. ಜಾತ್ರೆಗೆ ಹೋಗಿ ಜಾತ್ರೆನ ಹಾಕಿ ಬಂದುಬಿಟ್ಟಿರ್ತಾರೆ ಕೆಲವೊಬ್ಬರೆಲ್ಲ. ವಾವ್, ಲಾರಿ ನೋಡಪ್ಪ, ಆ ಲಾರಿ ನೋಡಿಬಿಟ್ರೆ ನಿಜ ತಗೋಬೇಕನ್ಸುತ್ತೆ. ಒಂದು ಏನೊಂದು ಬಾಲ್ಯ ಅಂತ ಏನು ಹೇಳ್ತಾರಲ್ಲ, ತಿರ್ಗಾ ನಾವು ಅಲ್ಲಿಗೆ ಹೋಗ್ಬಿಡ್ತೀವಿ ಅದನ್ನೆಲ್ಲ ನೋಡಿದ್ರೆ. ಅದನ್ನೆಲ್ಲ ಒಂದು ತಗೊಂಡು ಆ ಹುಡ್ರ ಜೊತೆಗೆ ಕೂತ್ಕೊಂಡು ನಾವು ಆಟ ಆಡ್ಬೇಕನ್ಸುತ್ತೆ. ಸಖತ್ತಾಗಿರುತ್ತೆ ಗುರು. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ದಿನನಿತ್ಯಕ್ಕೆ ಬಳಸುವಂಥ ಒಂದು ಎಲ್ಲ ಥರದ್ದು ಪಾತ್ರೆ ಪಗಡೆಗಳು, ಎವ್ರಿಥಿಂಗ್ ಎಲ್ಲನೂ ಇಲ್ಲಿದ್ದಾವೆ ನೋಡಿ. ಅದು ಏನಾದರೂ ಟಿಫನ್ ಅಂತ ಕರೀತಾರಲ್ಲ ಅದು, ಮತ್ತು ಏನಾದರೂ ಸಾಂಬಾರೆಲ್ಲ ಹಾಕೊತಾರಲ್ಲ ಗುರು ಸರ್ವ್ ಮಾಡೋಕ್ಕೆ ಬಕೆಟು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಅವ್ರೇನೋ ಒಂದು ತಗೊಳ್ತಾ ಇದ್ದಾರೆ, ಬೈ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಏನದು ವೆನಿಟಿ ಬ್ಯಾಗ್ ಏನೇನೋ ಅಂತಾರಲ್ಲಪ್ಪ ಹೆಣ್ಮಕ್ಳದು. ಅಲ್ಲಿ ನೋಡಿ ಹೌದು ಜಾತ್ರೆಗೆ ಅಂತ ಏನೋ ತೊಗೊಂಡಿದ್ದಾರೆ ಅನಿಸುತ್ತೆ. ಇನ್ನೊಂದು ಹಣ್ಣು ಕಾಯಿ ಇಟ್ಕೊಂಡು ಹೋಗೋಕ್ಕೂ ಅಲ್ಲಿ ಬ್ಯಾಗ್ ಬೇಕು, ಸೊ ಅದಕ್ಕೆ ತೊಗೊತಾ ಇದ್ದಾರೆ ಅನಿಸುತ್ತೆ ಆ ಬ್ಯಾಗು. ಇಲ್ಲಿ ನೋಡ್ತಾ ಇರ್ಬೋದು. ವಾ ಏನು ಗುರು ಇದು ಹಿಂಗಿದಾವೆ, ಇಷ್ಟೊಂದು ವೇಟ್ ಇದಾವೆ ಅನಿಸುತ್ತೆ. ನೋಡೋಣ ಇರು, ಚೆಕ್ ಮಾಡೋಣ ತಗೊಂಡು ಎಷ್ಟು ವೇಟ್ ಇರ್ಬೋದು ಅಂತ. ಏನು ಗುರು ಇದು 1.5 kg ಮೇಲೆ ಐತೆ, ಹೆಚ್ಚು ಕಮ್ಮಿ 2-3 kg ಐತೆ ಏನಪ್ಪ. ಯಪ್ಪ ಎತ್ತಕ್ಕೆ ಆಗ್ತಿಲ್ಲ ಗುರು ಅದನ್ನ, ಅಷ್ಟೊಂದು ವೇಟ್ ಐತೆ ಸಖತ್ತಾಗಿ. ಇದನ್ನ ಎತ್ತನ ಇರು, ಇದು ಹೆಂಗೈತೆ, ಇದು ಹಂಗೆ ವೇಟ್ ಐತೆ. ವಾ ಸಖತ್ ವೇಟ್ ಐತಲ್ಲ ಗುರು ಇದು. ಅಬ್ಬೋ ಎಲ್ಲ ಸೇರಿಸಿದ್ರು ಎಷ್ಟು ವೇಟ್ ಆಕೈತಪ್ಪ ಅದು. ನೋಡಿ ಅಲ್ಲೆಲ್ಲ ಕೆಲವೊಂದು ನೋಡಿ ಅವೆಲ್ಲ ಚೆನ್ನಾಗಿದ್ದಾವೆ, ಗಂಟೆ ಅಂತೆ. ಆ್ಯಂಡ್ ಅದೇನೊಂದು ದೀಪ ಹಚ್ತಾರಲ್ಲ, ಅದಕ್ಕೇನೋ ಅಂತಾರೆ, ಸಮೂಹನ ಏನೋ ಅಂತಾರೆ, ಅದು ನಂಗೆ ಆ್ಯಕ್ಚುಲಿ ಬರ್ತಾಯಿಲ್ಲ ಹೇಳೋಕ್ಕೆ. ಆ್ಯಂಡ್ ನೆಕ್ಸ್ಟ್ ಅವರು ಹೇಳಿದರೆ ಅಲ್ಲಿ ಮುಂದೆ ನಮ್ಮ ಅಂಗಡಿ ಇನ್ನೊಂದು ಅಂಗಡಿ ಐತೆ ನೋಡಿ, ಅಲ್ಲಿ ಹೋಗ್ರಿ ಅಂತಂದು. ಓಕೆ ಅಲ್ಲಿಗೆ ಹೋಗೋಣ, ನೋಡೋಣ. ನಾವು ಬೇಡ ಸ್ನೇಹಿತರೆ, ಈ ಕಡೆ ಹೋಗೋಣ ಬನ್ನಿ, ಯಾಕೋ ಅಲ್ಲಿ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಸೊ ಲೆಟ್ಸ್ ಮೂವ್ ನೆಕ್ಸ್ಟ್ ಸ್ಟಾಲ್. ಓಕೆ ಇಲ್ಲಿ ಏನಂತಂದವ್ರ ನೋಡೋಣ, ಇರಿ ಚೆಕ್ ಮಾಡೋಣ. ಇಲ್ಲಿಗೆ ಏನೇನೋ ಜಾಸ್ತಿ ಇಟ್ಟಿದ್ದಾರೆ. ಓ ಇಲ್ಲಿ ಟಿಪ್ಪನ್ ಇಟ್ಟಿದ್ದಾರೆ, ಅಗೇನ್ ಟಿಪ್ಪನ್ ಅಂತೆ. ಏನು ಗುರು ಟಿಪ್ಪನ್ ಇಷ್ಟೊಂದು ಇಟ್ಟವ್ರೆ ನೋಡಿ. ಅವ್ರೇನೋ ತೆಗೆದು ತೋರಿಸ್ತಾ ಇದ್ದಾರೆ ಆಂಟಿ. ಅಪ್ಪೋ ಇದನ್ನೆಲ್ಲ ನೋಡಿದರೆ ಹೆಂಗೆ ಅನ್ಸುತ್ತೆ ಗೊತ್ತಾ, ಇಷ್ಟೊಂದು ಪಾತ್ರೆ ಎಲ್ಲ ನೋಡಿದರೆ. ಈ ಕೆಲವೊಂದು ಮದುವೆಗೆಲ್ಲ ಹೋಗಿರ್ತೀವಿ, ಹುಡುಗಿ ಕಡೆ ಅಂತ ಏನು ಒಂದು ವರದಕ್ಷಿಣೆ ಅಂತಂದು ಏನು ಕೊಟ್ಟಿರ್ತಾರಲ್ಲ, ಅಂದರೆ ಹುಡುಗಿ ಮುಂದೆ ಅವಳು ಆ ಮನೆಗೆ ಹೋದಾಗ ಅವಳಿಗೆ ಬಳಸೋಕ್ಕೆ, ದಿನನಿತ್ಯ ಬಳಸೋಕ್ಕೆ ಅಂತಂದು ಇಷ್ಟು ಸಾಮಾನು ಪಾತ್ರೆ ಪಗಡೆ ಅಂತ ಕೊಡ್ತಾರಲ್ಲ, ಅವರು ಹಿಂಗೆ ಕೊಟ್ಟಿರ್ತಾರೆ ಎಲ್ಲ ಗೊಂಚಲಾಗಿ. ಇವನ್ನೆಲ್ಲ ನೋಡಿದಾಗ ಅದೇ ನೆನಪು ಅಂತ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಒಂದು ಹೆಣ್ಮಕ್ಳು ದಿನನಿತ್ಯ ಬಳಸೋ ಅಂಥ ಒಂದು ಸಾಮಾನುಗಳು, ಪಡ್ಡು. ಪಡ್ಡು ಹಾಕೋದು, ಪಡ್ಡಂಚು. ಪಡ್ಡಂಚು ಐತೆ. ಇವ್ರೇನೋ ಕೇಳ್ತವ್ರೆ, ಇದಕ್ಕೇನೋ ಅಂತ ಹೇಳ್ತಾರಪ್ಪ, ನಂಗಂತೂ ಹೇಳೋಕೆ ಬರ್ತಿಲ್ಲ. ಏನೋ ಕುಟ್ಟೋದದು.
ಕಾಮೆಂಟ್ ಮಾಡಿ ನಿಮಗೆ ಏನು ಅನಿಸ್ತದೆ ಅದು. ಇಲ್ಲಿ ನೋಡಿ ಇದಕ್ಕೆ ಏನೋ ಹೇಳ್ತವ್ರೆ ತರಕಾರಿ ಹಚ್ಚೋದು, ಅದ್ರದ್ದು ಒಂದು ಹೆಸರು ಕಮೆಂಟ್ ಮಾಡಿ. ನಾವಿವಾಗ ಇಲ್ಲಿ ಹೋಗೋಣ ರೀ ಗಂಟೆ ಹತ್ರ. ಯಾರು ಗುರು ಹಿಂಗೆ ನಿಂತ್ಕೊಂಡವನೆ. ಓಕೆ ಇಲ್ಲಿ ಬಂದ್ವಿ ಇವಾಗ. ಸಖತ್ತಾಗಿದ್ದಾವೆ ಗುರು, ಚೆನ್ನಾಗಿದೆ ನೋಡಿ. ಒಂದು ದೇವ್ರ ಮುಂದೆ ಒಂದು ದೀಪ ಹಚ್ತಕ್ಕಂಥದ್ದು, ಅದು ಎಷ್ಟು ಚೆನ್ನಾಗಿದೆ. ಇವ್ರನ್ನ ಕೇಳಿದ್ವಿ ನಾವು, ಇವರು ಮೂಲತಃ ಹಾವೇರಿಯವರಂತೆ. ಇವ್ರ ಹೆಸರು ಏನೋ ದ್ಯಾಮಪ್ಪ ಅಂತ ಏನೋ ಹೇಳಿದ್ರು. ಮೇ ಬಿ ಇವರು ಪ್ರತಿ ವರ್ಷ ಬಂದು ಇಲ್ಲಿ ಒಂದು ಸ್ಟಾಲ್ನ ಇಟ್ಟು ಮಾಡ್ತಕ್ಕಂಥದ್ದು ಅನಿಸುತ್ತೆ, ಮಾಡ್ತಾರೆ ಅನಿಸುತ್ತೆ. ನೋಡೋಣ ನೆಕ್ಸ್ಟ್ ಸ್ಟಾಲ್. ಓಕೆ ಇಲ್ಲಿ ಸಖತ್ತಾಗಿ ಇಟ್ಟವ್ರೆ ಇವರು ನೋಡಿ. ಏನೇನು ಅವ್ರೇನೋ ತಗೊತಾ ಇದ್ದಾರೆ ನೋಡಿ ನೋಡಿ ನೋಡಿ. ಮುಂದೆ ಹೋಗೋಣ ಬಲ್ಲ. ಇವೇನು ಗುರು ಇಷ್ಟೊಂದು ಎಲ್ಲ ಇಟ್ಟವ್ರೆ. ಮಣೆ ಮತ್ತು ಬನ್ನಿ ಇಲ್ಲೇನೋ ಪಿಂಗಾಣಿ ವಸ್ತುಗಳು ಇಟ್ಟವ್ರೆ. ಮೇ ಬಿ ಇದನ್ನೆಲ್ಲ ಉಪ್ಪಿನಕಾಯಿ ಹಾಕಕ್ಕೆ ಅಥವಾ ಏನೋ ಉಪ್ಪಿನಕಾಯಿ ಜಾಸ್ತಿ ಹಾಕ್ತಾರೆ ಹಳ್ಳಿ ಕಡೆಗೆಲ್ಲ, ಅದರೆಲ್ಲ ಹಾಕ್ತಾರೆ ಉಪ್ಪಿನಕಾಯಿ. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಚಹಾದ ಅಂಗಡಿ ನೋಡಿದ್ರು ಸಖತ್ತಾಗಿ ಮಾಡೋರೆ. ಸೋಡಾ. ನೆಕ್ಸ್ಟ್ ಕಾರ್ ಆಟ ಆಡ್ತಾರೆ. ಕಾರು ಸಖತ್ತಾಗಿ ಆಡ್ತಾ ಇದ್ದಾರೆ ಕಾರ್ ಆಟ. ಆಡಲಿ. ಇದೇನು ಹೆಂಗೆ ಹತ್ತವ್ರು ಇವರು, ಅದು ಒಂಥರ ಮಜಾನ ಬರ್ತಿಲ್ಲ ಆ ಹುಡುಗರಿಗೆ, ಚಿಕ್ಕ ಮಕ್ಕಳಿಗೆ ನೋಡಿ. ಇಲ್ಲಿ ಸೆಂಟ್ರಲ್ ಹತ್ತವ್ರೆ. ಓಕೆ ಈ ಸೆಂಟ್ರಲ್ ಹತ್ತಾ ಇದ್ದಾರೆ. ಈ ಕಡೆ ಬಂದುಬಿಟ್ಟು ಲೆಫ್ಟಲ್ಲಿ ಆಟ ಆಡ್ತಿರೋದು. ಓಕೆ ಈ ಕಡೆ ರೈಟಲ್ಲೂ ಒಬ್ಬನು ಬರ್ತಿದ್ದಾನೆ, ಇಲ್ಲಿ ಜಾರೋದು ಅಲ್ಲಿ ಜಾರೋದು. ಓಕೆ ಈ ಥರನಾ ಇದು ಗೇಮು. ಏನೇನೆಲ್ಲ ಮಾಡ್ತಾರೆ ಗುರು. ಬಟ್ ಇದಕ್ಕೆ ಒಂದು 5 ನಿಮಿಷಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೋ ಗೊತ್ತಿಲ್ಲ. ಮಾತ್ರ ಚಿಕ್ಕ ಮಕ್ಕಳಿಗಂತೂ ಹಬ್ಬ ಇಂಥವೆಲ್ಲ ಬಂದರೆ ಜಾತ್ರೆಯಲ್ಲಿ ನೋಡಿದ್ರು ಹಂಗೆಲ್ಲ. ಇದು ಒಂದು ನಮ್ಮ ಹಳ್ಳಿಯ ಜಾತ್ರೆಯ ಒಂದು ಸುಂದರ ನೋಟ. ಓಕೆ ಇಲ್ಲಿ ನೋಡಿ ಇದೆಲ್ಲ ರೆಡಿ ಮಾಡಿದ್ದಾರೆ. ಮೇ ಬಿ ನೈಟ್ ಸ್ಟಾರ್ಟ್ ಮಾಡ್ತಾರೆ ಅನಿಸುತ್ತೆ. ಯಪ್ಪ ಇಲ್ಲಿ ಧೂಳು ಡಸ್ಟಿಗೆ ಕೆಮ್ಮು ಏನೇನೋ ಸ್ಟಾರ್ಟ್ ಆಗ್ತೈತೆ. ನೀವು ನೋಡಿದ್ರು ಈ ಹುಡ್ರು ನೋಡಿ ಎಷ್ಟು ಖುಷಿ ಆಗ್ಬಿಟ್ಟವ್ರೆ ಅದು ಸಿಕ್ಕರಕ್ಕೆ. ಅದರಲ್ಲಿ ಹಾರಾಡೋದು ಕೂಡ ಅದು ಎಲ್ಲ ಪುಷ್ ಆಗಿಬಿಡುತ್ತೆ. ನೋಡಿ 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 ಎಷ್ಟು ಖುಷಿ ಆಗ್ಬಿಟ್ಟವ್ರು ಆ ಹುಡ್ರು, ಹಾರಾಡ್ತವ್ರು ಅವರು. ಯಪ್ಪ ಇವನು ಹೋದ ನೋಡಿ, ಇವನು ಇಬ್ಬರು ಸೇರ್ಕೊಂಡು ಹಬ್ಬ ಮಾಡ್ತವ್ರೆ. ಇವನು ಯಾರು 3 ಜನ ಹೋಗ್ಬಿಟ್ರು. ಓಕೆ ಚೆನ್ನಾಗಿ ಆಡ್ತಾ ಇದ್ದಾರೆ. ನೋಡೋಣ ಇರಿ ಇನ್ನೆಷ್ಟು ಜನ ಹೋಗ್ತಾವ್ರ ಅಂತ. ಇವ್ರಿಗೂ ಒಂಥರ ಹಬ್ಬನೇ, ಖುಷಿನೇ. ಇವ್ರು ನೋಡಿ ಅಜ್ಜಿ ಬೈತಾ ಇದ್ದಾರೆ ಅವರೆಲ್ಲರೂ ಹೋಗ್ತಾ ಇರೋಕ್ಕೆ. ಇದಕ್ಕೂ ಇಷ್ಟು ನಿಮಿಷಕ್ಕೆ ಇಷ್ಟು ಚಾರ್ಜ್ ಅನ್ನಂಗಿರುತ್ತೆ. ಫೈನಲಿ ಎಲ್ಲಿಗೆ ಬಂದ್ವಿ? ಜೋಕಾಲಿ. ವಾವ್ ಆ್ಯಕ್ಚುಲಿ ಯಾರೂ ಹತ್ತಿಲ್ಲ ಅದ್ರಾಗೆ, ಯಾರು ಒಂದು ಸ್ವಲ್ಪ ಜನ ಏನೋ ಇರಬೇಕು. ಬಟ್ ಆಲ್ಮೋಸ್ಟ್ ಎಲ್ಲ ಖಾಲಿನೇ ಇದೆ, ಫಿಲ್ ಆಗಿಲ್ಲ, ಅದು ಎಂಟಿನೇ ಇದೆ. ಈ ಕೆಳಗಡೆ ಏನೋ ಅನಿಸಲ್ಲ, ಬಟ್ ಮೇಲ್ಗಡೆ ಸಡನ್ನಾಗಿ ಹೋದಾಗ ಹೆಂಗೆ ಭಯ ಆಗ್ತಾಯಿತ್ತು ಅಂದರೆ ಯಪ್ಪ ಒಂಥರ ಫೀಲ್ ಆಗುತ್ತೆ. ಇದಕ್ಕಿಂತ ವಂಡ್ರದಲ್ಲಿ ಅಂತೂ ಯಾವ ಥರ ಸಖತ್ ಮಜಾ ಇರುತ್ತಂದರೆ ಸಖತ್ತಾಗಿರುತ್ತೆ. ನೋಡಿ
ಜಾತ್ರೆ 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 ಜಾತ್ರೆಗೆ ಬಂದು ನಾವು ಜಾತ್ರೆನೇ ಆಗ್ಬಿಟ್ಟವ ಆಲ್ಮೋಸ್ಟ್.